ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ನೋಡಿ, ನಾನಿವತ್ತು ನಿಮ್ಗೆ ಹೇಳ್ತಿರೋದು ಯಾವುದೋ ಗಲ್ಲಿ ಜಗಳದ ಕತೆ ಅಲ್ಲ. ಇಡೀ ಪ್ರಪಂಚವೇ ಬೆಂಕಿ ಹಚ್ಚುವಂತಹ ಒಂದು ಮೆಗಾ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ತಪ್ಪಾಗಲ್ವೇನೋ. ಜಗತ್ತಿನ ನಿದ್ದೆಗೆಡಿಸಿದ ಇಸ್ರೇಲ್ ಮತ್ತು ಅಮೆರಿಕಾಗೆ ಸಿಂಹ ಸ್ವಪ್ನವಾಗಿದ್ದ ಇರಾನ್ನ ಸುಪ್ರೀಂ ಲೀಡರ್ ಅಯೋತುಲ್ಲಾ ಅಲಿ ಖಮೇನಿ ಕತೆ ಮುಗಿದಿದೆ. ಉಡೀಸ್ ಮಾಡಾಕಿದ್ದಾರೆ. ಹೌದು, ನೀವು ಕೇಳ್ತಿರೋದು ಅಕ್ಷರ ಸಹ ಸತ್ಯ. ಫೆಬ್ರವರಿ 28, 2026 ಈ ದಿನಾಂಕವನ್ನ ಪ್ರಪಂಚದ ಇತಿಹಾಸದಲ್ಲಿ ರಕ್ತದ ಅಕ್ಷರಗಳಲ್ಲಿ ಬರೆದಿಡ್ತಾರೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಮಾಡಿರೋ ಈ ಜಾಯಿಂಟ್ ಆಪರೇಷನ್ ಇದೆಯಲ್ಲ, ಇದು ಸುಮ್ಮನೆ ಯಾವುದೋ ಡ್ರೋನ್ ಕಳಿಸಿ ಮಾಡಿರೋದಲ್ಲ. ಇರಾನ್ನ ರಾಜಧಾನಿ ಟೆಹರಾನ್ ನಲ್ಲಿದ್ದ ಖಮೇನಿಯ ಸೇಫ್ ಹೌಸ್, ಆತನ ಬಂಕರ್ನ ಅಕ್ಷರ ಸಹ ಗುಂಡಿ ತೊಳಿ ಮುಚ್ಚಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಖುದ್ದಾಗಿ ಇತಿಹಾಸದ ಅತಿ ಕ್ರೂರ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಖಮೇನಿ ಹೀಗಿಲ್ಲ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅಂತೂ ಇರಾನ್ನ ಜನರಿಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬಿಟ್ಟಿದ್ದಾರೆ. ಇರಾನ್ನ ನ್ಯಾಷನಲ್ ಟಿವಿ ಕೂಡ ಅಳ್ತಾ ಕೂತಿದೆ, ನಮ್ಮ ಸುಪ್ರೀಂ ಲೀಡರ್ ಹುತಾತ್ಮರಾದ್ರು ಅಂತ. ಏನ್ ಕತೆ ಇದು? ಒಂದು ದೇಶದ ಅತ್ಯುನ್ನತ ನಾಯಕನನ್ನ ಅವನದೇ ದೇಶದಲ್ಲಿ ಅವನದೇ ರಾಜಧಾನಿಯಲ್ಲಿ ನುಗ್ಗಿ ಹೊಡಿತಾರೆ ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಇಂಟೆಲಿಜೆನ್ಸ್ ಲೆವೆಲ್ಲು ಎಲ್ಲಿರಬೇಕು ಅನ್ನೋದು ಯೋಚನೆ ಮಾಡಿ. ಇಷ್ಟು ದಿನ ನಾವು ಇಸ್ರೇಲ್ನ ನಕ್ಷೆಯಿಂದಲೇ ಅಳಿಸಿ ಹಾಕ್ತೀವಿ ಅಂತ ಬೊಬ್ಬೆ ಹೊಡಿದಿದ್ದ ಇರಾನ್ ಕಮಾಂಡರ್ಗಳು ಈಗ ಬಿಲಾ ಸೇರ್ಕೊಂಡಿದ್ದಾರೆ. ಆದ್ರೆ ಪ್ರಶ್ನೆ ಇರೋದು, ಈ ಕತೆ ಇಲ್ಲಿಗೆ ಮುಗಿಯುತ್ತಾ? ಖಂಡಿತ ಇಲ್ಲ. ಇದು 3ನೇ ಮಹಾಯುದ್ಧದ ಮುನ್ನುಡಿ, ಅಂದ್ರೆ ವರ್ಲ್ಡ್ ವಾರ್ 3. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಡೀ ಮಿಡಲ್ ಈಸ್ಟ್ ಹೈಡ್ರಾಮದ ಅಸಲಿ ಜಾತಕವನ್ನ ಬಿಡಿಸ್ತೀನಿ. ಯಾರು ಸರಿ ಯಾರು ತಪ್ಪು, ನಮ್ಮ ಭಾರತದ ಮೇಲೆ, ನಿಮ್ಮ ಜೇಬಿನ ಮೇಲೆ ಇದರ ಎಫೆಕ್ಟ್ ಏನಾಗುತ್ತೆ, ಪ್ರತಿಯೊಂದನ್ನು ಬಿಡಿಸಿ ಹೇಳ್ತೀನಿ. ಸ್ಕ್ರೀನ್ ಕಡೆ ಸ್ವಲ್ಪ ಗಮನ ಇರಲಿ. ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಖಮೇನಿಯನ್ನ ಯಾಕೆ ಟಾರ್ಗೆಟ್ ಮಾಡಿದ್ವು? ಇವನ್ ಯಾರು ಯಾವುದೋ ಸಣ್ಣ ಪುಟ್ಟ ನಾಯಕನ ಅಲ್ಲ ಸ್ವಾಮಿ. 1989ರಿಂದ ಇವತ್ತಿನವರೆಗೆ, ಅಂದ್ರೆ ಬರೋಬ್ಬರಿ 36-37 ವರ್ಷಗಳ ಇರಾನ್ ಅನ್ನೋ ದೇಶವನ್ನ ತನ್ನ ಉಕ್ಕಿನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂತಹ ಸರ್ವಾಧಿಕಾರಿ ಇವನು. ಇರಾನ್ನ ಪ್ರೆಸಿಡೆಂಟ್ ಯಾರು ಬೇಕಾದ್ರೂ ಇರ್ಬೋದು, ಆದ್ರೆ ಫೈನಲಿ ಬಾಸ್ ಈ ಖಮೇನಿನೇ. ಸೇನೆ, ನ್ಯೂಕ್ಲಿಯರ್ ಪವರ್, ವಿದೇಶಾಂಗ ನೀತಿ ಎಲ್ಲವೂ ಇವನ ಕಂಟ್ರೋಲ್ನಲ್ಲೇ ಇತ್ತು. ಇವನು ಮಾಡ್ತಿದ್ದ ಅಸಲಿ ಆಟ ಏನ್ ಗೊತ್ತಾ? ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಒಂದು ದೊಡ್ಡ ಉಗ್ರರ ಫ್ಯಾಕ್ಟ್ರಿನೇ ಓಪನ್ ಮಾಡಿದ್ದ ಈ ಖಮೇನಿ. ಇರಾನ್ನ ಹಣ, ಇರಾನ್ನ ಟ್ರೈನಿಂಗ್, ಇರಾನ್ನ ವೆಪನ್ಸ್, ಆದರೆ ಯುದ್ಧ ಮಾಡೋದು ಮಾತ್ರ ಬೇರೆಯವರು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಅನ್ನೋ ಗುಂಪಿಗೆ ಲಕ್ಷಾಂತರ ರಾಕೆಟ್ ಕೊಟ್ಟು ಇಸ್ರೇಲ್ ಮೇಲೆ ಛೂ ಬಿಡ್ತಾ ಇದ್ದ. ಗಾಜಾದಲ್ಲಿ ಹಮಾಸ್ ಉಗ್ರರಿಗೆ ಫಂಡಿಂಗ್ ಮಾಡಿ ಅಕ್ಟೋಬರ್ 7ರ ಭೀಕರ ದಾಳಿಗೆ ಸ್ಕೆಚ್ ಹಾಕಿಕೊಟ್ಟಿದ್ದ. ಯೆಮೆನ್ನಲ್ಲಿ ಹೌತಿ ಬಂದುಕೋರರಿಗೆ ಡ್ರೋನ್ ಕೊಟ್ಟು ಸಮುದ್ರದಲ್ಲಿ ಹೋಗೋ ನಿಮ್ಮ ವ್ಯಾಪಾರದ ಹಡಗುಗಳ ಮೇಲೆ ದಾಳಿ ಮಾಡಿಸ್ತಿದ್ದ. ಸಿರಿಯಾ, ಇರಾಕ್ನಲ್ಲಿ ಅಮೆರಿಕದ ಬೇಸ್ಗಳ ಮೇಲೆ ಪ್ರತಿದಿನ ರಾಕೆಟ್ ಬಿಡ್ತಿದ್ದ. ನೋಡಿ, ಇಷ್ಟೆಲ್ಲ ಮಾಡಿಕೊಂಡು ನಾನು ಸೇಫ್ ಆಗಿ ಟೆಹರಾನ್ನಲ್ಲಿ ಕೂತಿರ್ತೀನಿ, ನನ್ನನ್ನು ಯಾವನ್ ಕೇಳ್ತಾನೆ ಅಂತ ಅಂದುಕೊಂಡಿದ್ದ ಈ ಖಮೇನಿ. ಇಸ್ರೇಲ್ ಸುಮ್ಮನೆ ಬಿಡ್ತಾ? ಇಸ್ರೇಲ್ನ ಮೊಸಾದ್ ಮತ್ತು ಅಮೆರಿಕದ CIA ಸೇರಿ ಅದೆಂತ ಸ್ಕೆಚ್ ಹಾಕಿದ್ರು ಅಂದ್ರೆ, ಖಮೇನಿಯ ಬಂಕರ್ ಎಲ್ಲಿದೆ, ಅವನು ಯಾವ ಟೈಮ್ಗೆ ಎಲ್ಲಿರ್ತಾನೆ ಅಂತ ಪಕ್ಕಾ ಲೆಕ್ಕಾಚಾರ ಹಾಕಿ ಒಂದೇ ಏಟಿಗೆ ಕಥೆಯನ್ನ ಮುಗಿಸಿದ್ದಾರೆ. ಜೊತೆಗೆ ಅವನ ಮಗಳು, ಅಳಿಯ, ಮೊಮ್ಮಗ, ಮಿಲಿಟರಿ ಕಮಾಂಡರ್ಗಳು ಎಲ್ಲರೂ ಅದೇ ಬಾಂಬ್ ದಾಳಿಗೆ ಭಸ್ಮವಾಗಿದ್ದಾರೆ. ಟ್ರಂಪ್ ಸುಮ್ಮನೆ ಹೇಳಿಲ್ಲ, ದಿಸ್ ಈಸ್ ಜಸ್ಟಿಸ್ ಫಾರ್ ದಿ ಪೀಪಲ್ ಆಫ್ ಇರಾನ್ ಅಂತ. ಯಾಕಂದ್ರೆ ಸ್ವತಃ ಇರಾನ್ ಜನರೇ ಈತನ ಸರ್ವಾಧಿಕಾರದಿಂದ ಬೇಸತ್ತು ಹೋಗಿದ್ರು. 2022ರಲ್ಲಿ ಮಾಸಾ ಅಮೀನಿ ಸತ್ತಾಗ ಇರಾನ್ ಜನ ಪ್ರತಿಭಟನೆ ಮಾಡಿದ್ರೆ ಸಾವಿರಾರು ಜನರನ್ನ ನೇಣುಗೇರಿಸಿದ್ದ ಈ ಖಮೇನಿ. ಇವತ್ತು ಅದೇ ಇರಾನ್ ಜನ ಒಳಗೊಳಗೆ ಖುಷಿ ಪಡ್ತಿದ್ದಾರೆ. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ವಿಕಾಸ್ ಅವರೇ, ಇಸ್ರೇಲ್ ಮತ್ತು ಇರಾನ್ ಯಾಕೆ ಆವು ಮುಂಗುಸಿ ತರ ಕಿತ್ತಾಡ್ತಾರೆ? ಇವರ ಪ್ರಾಬ್ಲಮ್ ಏನು ಅಂತ. ನೋಡಿ, ಇತಿಹಾಸದ ಪುಟ ತಿರುವಿ ಹಾಕಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 1979ಕ್ಕೂ ಮೊದಲು ಇಸ್ರೇಲ್ ಮತ್ತು ಇರಾನ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಹೌದು, ಪಕ್ಕಾ ದೋಸ್ತ್ಗಳು. ಅವಾಗ ಇರಾನ್ನಲ್ಲಿ ಶಾ ಮೊಹಮ್ಮದ್ ರೆಜಾ ಪೆಹ್ಲಾವಿ ಆಡಳಿತ ಇತ್ತು. ಇರಾನ್ ಮಾಡ್ರನ್ ಆಗಿತ್ತು. ಇಸ್ರೇಲ್ ಬೇಕಾದ ಪೆಟ್ರೋಲ್ ಅನ್ನ ಇರಾನ್ ಕೊಡ್ತಾ ಇತ್ತು. ಬದಲಿಗೆ ಇರಾನ್ಗೆ ಬೇಕಾದ ಶಸ್ತ್ರಾಸ್ತ್ರ, ಕೃಷಿ ಟೆಕ್ನಾಲಜಿಗಳನ್ನ ಇಸ್ರೇಲ್ ಕೊಡ್ತಿತ್ತು. ಎರಡು ದೇಶಗಳ ಮಧ್ಯೆ ಫ್ಲೈಟ್ಗಳು ಓಡಾಡ್ತಿದ್ವು. ಆದ್ರೆ 1979ರಲ್ಲಿ ಎಲ್ಲವೂ ಉಲ್ಟಾ ಆಯ್ತು. ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೀತು. ಅಯೋತುಲ್ಲಾ ಖಮೇನಿ, ಈಗ ಸತ್ತಿರುವಂತಹ ಖಮೇನಿಯ ಹಿಂದಿನವನು, ಅಧಿಕಾರಕ್ಕೆ ಬಂದ.
ಬರ್ತಿದ್ದಂಗೆ ಅವ್ನು ಹೇಳಿದ್ದೇನು ಗೊತ್ತಾ, ಅಮೆರಿಕ ದೊಡ್ಡ ಸೈತಾನ, ಇಸ್ರೇಲ್ ಚಿಕ್ಕ ಸೈತಾನ. ಇಸ್ರೇಲ್ ಅನ್ನೋದು ಕ್ಯಾನ್ಸರ್ ಇದ್ದ ಹಾಗೆ ಅದನ್ನ ಭೂಪಟದಿಂದಲೇ ಅಳಿಸಾಕ್ತಿವಿ, ಪ್ಯಾಲೆಸ್ತೈನ್ ಜಾಗವನ್ನ ಇಸ್ರೇಲ್ ಕಸ್ತುಕೊಂಡಿದೆ ಅಂತ ಡೈಲಾಗ್ ಹೊಡೆದ. ಅಲ್ಲಿಂದ ಶುರುವಾಯ್ತು ನೋಡಿ ಈ ದ್ವೇಷ. ಅಂದಿನಿಂದ ಹಿಂದಿನವರೆಗೂ ಇರಾನ್ನ ಒಂದೇ ಒಂದು ಟಾರ್ಗೆಟ್ ಇಸ್ರೇಲ್ನ ನಾಶ. ಆದರೆ ಇಸ್ರೇಲ್ ಯಾವುದಕ್ಕೂ ಕಮ್ಮಿ ಇಲ್ಲ. ಯಹೂದಿಗಳು ಬುದ್ಧಿವಂತರು. ಅವರು ನೀನು ನನ್ನನ್ನು ನಾಶ ಮಾಡೋಕೆ ಬಂದ್ರೆ ನಾನು ನಿನ್ನ ಮನೆಗೆ ನುಗ್ಗಿ ಹೊಡಿತೀನಿ ಅನ್ನೋ ಪಾಲಿಸಿ ಇಟ್ಕೊಂಡಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನ ಕಾರಲ್ಲೇ ಬಾಂಬ್ ಇಟ್ಟು ಸಾಯಿಸಿದ್ರು, ಕಮಾಂಡರ್ಗಳನ್ನ ಸಿರಿಯಾದಲ್ಲಿ ಹೊಡೆದ್ರು. ಇರಾನ್ನ ಪ್ರತಿದಾಳಿ ಮಾಡೋಕೆ ಅಂತ ಏಪ್ರಿಲ್ 2024ರಲ್ಲಿ, ಅಕ್ಟೋಬರ್ 2024ರಲ್ಲಿ ಡೈರೆಕ್ಟ್ ಆಗಿ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಿಡ್ತು. ಆಗ್ಲೇ ಅಮೆರಿಕ ಎಂಟ್ರಿ ಕೊಟ್ಟಿದ್ದು, ಹೇ ಮಗ, ಇಸ್ರೇಲ್ ಮೇಲೆ ಕೈ ಹಾಕಿದ್ರೆ ಹುಷಾರ್, ನನ್ನ ಯುದ್ಧ ನೌಕೆಗಳು ಮೆಡಿಟೇರಿಯನ್ ಸಮುದ್ರದಲ್ಲಿ ರೆಡಿ ಇವೆ ಅಂತ ವಾರ್ನಿಂಗ್ ಕೊಡ್ತು. ಅದಾದ್ಮೇಲೆ ನಡೆದಿದ್ದೆ ಈ ಭೀಕರ ಸೇಡು. ಇವತ್ತು ಖಮೇನಿ ಕಥೆಯನ್ನ ಮುಗಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಅತಿ ದೊಡ್ಡ ಟೆನ್ಷನ್ ಅಂದ್ರೆ ಅದೇ ನ್ಯೂಕ್ಲಿಯರ್ ವೆಪನ್. ಈ ಇರಾನ್ ಇದೆಯಲ್ಲ, ಕಳೆದ 15-20 ವರ್ಷಗಳಿಂದ ಗುಟ್ಟಾಗಿ ನ್ಯೂಕ್ಲಿಯರ್ ಬಾಂಬ್ ಮಾಡೋಕೆ ರೆಡಿ ಆಗ್ತಾ ಇದೆ. ಯುರೇನಿಯಂ ಅನ್ನ 60% ಹೆಚ್ಚು ಹೆನ್ರಿಚ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಪುಷ್ ಸಿಕ್ಕಿದ್ರೆ 1-2 ವಾರಗಳಲ್ಲಿ ಅಣುಬಾಂಬ್ ರೆಡಿ ಮಾಡ್ತಾರೆ ಅಂತ ಗುಪ್ತಚರ ವರದಿಗಳು ಹೇಳ್ತಾ ಇವೆ. ಇಸ್ರೇಲ್ ಮತ್ತು ಅಮೆರಿಕ ಗೊತ್ತಿತ್ತು, ಇರಾನ್ ಕೈಗೆ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಸಿಕ್ಕರೆ ಇಡೀ ಪ್ರಪಂಚಕ್ಕೆ ಕಳಂಕ ಗ್ಯಾರಂಟಿ, ಕಂಟಕ ಗ್ಯಾರಂಟಿ ಅಂತ. ಇಸ್ರೇಲ್ ಮೇಲೆ ಒಂದೇ ಒಂದು ಬಾಂಬ್ ಹಾಕಿದ್ರೆ ಇಡೀ ದೇಶವೇ ಸುಟ್ಟು ಬೂದಿಯಾಗುತ್ತೆ. ಅದಕ್ಕೆ ಇಸ್ರೇಲ್ ಏನ್ ಮಾಡ್ತು, ಖಮೇನಿಯನ್ನ ಮುಗಿಸುವ ಜೊತೆಗೆ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೂ ಕೂಡ ಒಂದು ದಾಳಿಯನ್ನ ಮಾಡ್ತು. ಆದರೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳು ಭೂಮಿಯ ಅಡಿಯಲ್ಲಿ 100 ಅಡಿ ಆಳದಲ್ಲಿ ಬಂಕರ್ಗಳ ಒಳಗಿವೆ. ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋಕೆ ಆಗಿದೆಯಾ ಇಲ್ವಾ ಅನ್ನೋದು ಇನ್ನು ಸ್ಪಷ್ಟವಾಗಿ ಮಾಹಿತಿಗಳು ಬರ್ತಾ ಇಲ್ಲ. ಒಂದು ವೇಳೆ ಇರಾನ್ನ ಹಾರ್ಡ್ಲೈನರ್ಸ್ ಅಂದ್ರೆ IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, ಈಗ ಅಧಿಕಾರ ತೆಗೆದುಕೊಂಡು ನಮ್ಮ ಲೀಡರ್ನ ಕೊಂದಿದ್ದೀರಾ, ಈಗ ನಾವು ಸುಮ್ಮನೆ ಬಿಡಲ್ಲ, ನ್ಯೂಕ್ಲಿಯರ್ ಬಾಂಬ್ ಯೂಸ್ ಮಾಡ್ತೀವಿ ಅಂತ ಹೊರಟ್ರೆ ಏನಾಗುತ್ತೆ ಯೋಚನೆ ಮಾಡಿ. ಇಸ್ರೇಲ್ ಬಳಿಯೂ 100 ನ್ಯೂಕ್ಲಿಯರ್ ಬಾಂಬ್ಗಳಿವೆ. 2 ದೇಶಗಳು ಅಣ್ವಸ್ತ್ರ ಪ್ರಯೋಗ ಮಾಡ್ತಿದ್ರೆ ಆ ಮಿಡಲ್ ಈಸ್ಟ್ ಮಾತ್ರವಲ್ಲ, ಇಡೀ ಪ್ರಪಂಚದ ವಾತಾವರಣ ವಿಷವಾಗುತ್ತೆ. ಇದನ್ನೇ ನಾನು 3ನೇ ಮಹಾಯುದ್ಧದ ಆತಂಕ ಅಂತ ಹೇಳ್ತಿರೋದು. ಈಗ ಅಮೆರಿಕ ಇಸ್ರೇಲ್ ಒಡೆದ್ರೂ ಸರಿ, ಇರಾನ್ ಸುಮ್ಮನೆ ಕೂರುತ್ತಾ? ಇರಾನ್ಗೆ ಯಾರು ಬ್ಯಾಕ್ ಬೋನು? ಇಲ್ಲಿ ಬರ್ತಾರೆ ನೋಡಿ ಇಬ್ಬರು ಆಟಗಾರರು. ಒಬ್ರು ರಷ್ಯಾದ ಪುಟಿನ್, ಇನ್ನೊಬ್ಬ ಚೀನಾದ ಕಿಂಗ್ ಜಿಂಗ್ಪಿನ್. ನೋಡಿ ಸ್ವಾಮಿ, ಪ್ರಪಂಚ ಈಗ ಸ್ಪಷ್ಟವಾಗಿ 2 ಬಣಗಳಾಗಿ ಹೊಡೆದು ಹೋಗಿದೆ. ಒಂದು ವೆಸ್ಟರ್ನ್ ಬ್ಲಾಕ್ಸ್, ಅಮೆರಿಕ, ಇಸ್ರೇಲ್, ಬ್ರಿಟನ್, ಯುರೋಪ್. ಇನ್ನೊಂದು ಈಸ್ಟರ್ನ್ ಬ್ಲಾಕ್, ರಷ್ಯಾ, ಚೀನಾ, ಇರಾನ್ ಮತ್ತು ನಾರ್ತ್ ಕೊರಿಯಾ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾಗೆ ಬೇಕಾದ ಶಾಹಿದ್ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಇಷ್ಟು ವರ್ಷ ಕೊಟ್ಟಿದ್ದೆ ಈ ಇರಾನ್. ಚೀನಾಕ್ಕೆ ಬೇಕಾದ ಹಗ್ಗದ ಪೆಟ್ರೋಲ್ ಅಂದ್ರೆ ಕಡಿಮೆ ವೆಚ್ಚಕ್ಕೆ ಪೆಟ್ರೋಲ್ ಸಪ್ಲೈ ಮಾಡುತ್ತಿರೋದೇ ಇದೇ ಇರಾನ್. ಈಗ ತಮ್ಮ ದೋಸ್ತ್ ಇರಾನ್ಗೆ ಅಮೆರಿಕ ಹೊಡೆದಿದೆ ಅಂದಾಗ ಪುಟಿನ್ ಸುಮ್ಮನೆ ಬಿಡ್ತಾನ? ರಷ್ಯಾ ಈಗಾಗಲೇ ತನ್ನ ಅಡ್ವಾನ್ಸ್ಡ್ Su-35 ಫೈಟರ್ ಜೆಟ್ಗಳನ್ನು, S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇರಾನ್ಗೆ ಕೊಟ್ಟಿದ್ದಾನೆ ಅಂತ ವರದಿಗಳು ಹೇಳ್ತಾ ಇವೆ. ಒಂದು ವೇಳೆ ಈ ಯುದ್ಧದಲ್ಲಿ ಅಮೆರಿಕದ ಫೈಟರ್ ಜೆಟ್ನ ರಷ್ಯಾ ಕೊಟ್ಟಿರೋ ಮಿಸೈಲ್ ಒಡೆದುರುಳಿಸಿದ್ರೆ ಅಮೆರಿಕ ನೇರವಾಗಿ ರಷ್ಯಾದ ವಿರುದ್ಧ ಯುದ್ಧ ಸಾರಬೇಕಾಗುತ್ತೆ. ಇನ್ನೊಂದು ಕಡೆ ಅಮೆರಿಕ ಈಗ ಮಿಡಲ್ ಈಸ್ಟ್ನಲ್ಲಿ ಬ್ಯುಸಿ ಆಗಿದೆ. ಇದೇ ಚಾನ್ಸ್ ಅಂತ ಚೀನಾ ಏನಾದರೂ ತೈವಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಮುಗೀತು ಕತೆ. 3 ಕಡೆ ಯುದ್ಧ ಶುರುವಾಗುತ್ತೆ. ಯುರೋಪ್ನಲ್ಲಿ ರಷ್ಯಾ, ಉಕ್ರೇನು, ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಮತ್ತೆ ಇರಾನ್, ಏಷ್ಯಾದಲ್ಲಿ ಚೈನಾ ಮತ್ತೆ ತೈವಾನ್. ಇದು ವರ್ಲ್ಡ್ ವಾರ್ 3. ಇದು ವರ್ಲ್ಡ್ ವಾರ್ 3 ಅಲ್ಲದೆ ಮತ್ತೇನ್ ಸ್ವಾಮಿ? ಭೂಮಿ ಮೇಲಿರುವ ಯಾವ ದೇಶವೂ ಇದರಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಈಗ ಟಿವಿಯಲ್ಲಿ ಇದನ್ನೆಲ್ಲ ನೋಡ್ತಾ ಇರೋ ಕಾಮನ್ ಮ್ಯಾನ್ ಇದೆಲ್ಲ ಏನ್ ಮಾಡ್ತಾವ್ರೆ? ಅವರು ಎಲ್ಲೋ ಹೊಡೆದಾಡ್ಕೊಂಡ್ರೆ ನಮ್ಗೇನ್ ಪ್ರಾಬ್ಲಮ್ಮು, ನಾವು ಆರಾಮಾಗಿ ಮನೆಯಲ್ಲಿ ಮುದ್ದೆ ಉಂಡ್ಕೊಂಡು ಮಲ್ಕತೀವಿ ಅಂತ ಅನ್ಕೋಬಹುದು. ಅಲೋ, ಇಷ್ಟು ಈಸಿ ಅಲ್ಲ. ಬೆಂಕಿ ಅಲ್ಲಿ ಬಿದ್ರೆ ಬಿಸಿ ಇಲ್ಲಿ ಕೂಡ ತಟ್ಟುತ್ತೆ. ಹೇಗೆ ಅಂತೀರಾ? ಸ್ವಲ್ಪ ಮೈಂಡ್ಗೆ ಗೇಮ್ ಕೊಡಿ. ಮಧ್ಯಪ್ರಾಚ್ಯದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮಜ್ ಅಂತ ಒಂದು ಕಿರಿದಾದ ಸಮುದ್ರದ ದಾರಿ ಇದೆ. ಪ್ರಪಂಚದ ಒಟ್ಟು ಪೆಟ್ರೋಲ್ನಲ್ಲಿ ಸುಮಾರು 20-30% ಸಪ್ಲೈ ಆಗೋದು ಇದೇ ದಾರಿಯಲ್ಲಿ. ಈಗ ಖಮೇನಿ ಸತ್ತಿದ್ದಾನೆ, ಇರಾನ್ ಹುಚ್ಚೆದ್ದು ಈ ದಾರಿಯನ್ನು ಬ್ಲಾಕ್ ಮಾಡಿದ್ರೆ, ಅಕಸ್ಮಾತ್ ಮಾಡಿದ್ರೆ, ಆ ದಾರಿಯಲ್ಲಿ ಹೋಗೋ ಯಾವ ಹಡಗನ್ನು ಬಿಡಲ್ಲ ಅಂತ ಮೈನ್ಸ್ ಹಾಕಿದ್ರೆ, ಒಂದು ದಿನದಲ್ಲಿ ಪ್ರಪಂಚಾದ್ಯಂತ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $150-200 ಏರ್ಬಿಡುತ್ತೆ. ನಮಗೆ ಇಂಡಿಯಾಗೆ ಪೆಟ್ರೋಲ್ ಬರೋದು ಎಲ್ಲಿಂದ? ಗಲ್ಫ್ ದೇಶಗಳಿಂದಲೇ ತಾನೆ. ಪೆಟ್ರೋಲ್ ಬೆಲೆ ಏಕಾಏಕಿ ನಮ್ಮಲ್ಲಿ $150-200 ಆದ್ರೆ ಏನ್ ಮಾಡ್ತೀರಾ? ಪೆಟ್ರೋಲ್ ಬೆಲೆ ಏರಿದ್ರೆ ಟ್ರಾನ್ಸ್ಪೋರ್ಟ್ ರೇಟ್ ಇರುತ್ತೆ. ಟ್ರಾನ್ಸ್ಪೋರ್ಟ್ ರೇಟ್ ಏರಿದ್ರೆ ಅಕ್ಕಿ, ಬೇಳೆ, ತರಕಾರಿ, ಹಾಲಿನ ಬೆಲೆ ಎಲ್ಲ ಡಬಲ್ ಆಗೋಗುತ್ತೆ. ಇನ್ಫ್ಲೇಷನ್, ಹಣದುಬ್ಬರ ಆಕಾಶ ಮುಟ್ಟುತ್ತೆ.
ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟ್ ಕತೆ ನೋಡಿದ್ರೆ ಭಯ ಆಗುತ್ತೆ. ಯುದ್ಧ ಶುರುವಾಯಿತು ಅಂತ ತಕ್ಷಣ ಇನ್ವೆಸ್ಟರ್ಸ್ ಎಲ್ಲರೂ ಭಯ ಬಿದ್ದು ತಮ್ಮ ದುಡ್ಡನ್ನು ವಾಪಸ್ ತಗೊಳ್ತಾರೆ. ಮಾರ್ಕೆಟ್ ದಡಾರ್ ಅಂತ ಕೆಳಗೆ ಬೀಳುತ್ತೆ. ಲಕ್ಷಾಂತರ ಕೋಟಿ ರೂಪಾಯಿಗಳು ಒಂದೇ ದಿನದಲ್ಲಿ ಆವಿಯಾಗುತ್ತೆ. IT ಕಂಪನಿಗಳ ಪ್ರಾಜೆಕ್ಟ್ಗಳು ನಿಂತು ಹೋಗ್ತವೆ. ಎಷ್ಟೋ ಜನ ಕೆಲಸವನ್ನ ಕಳೆದುಕೊಳ್ತಾರೆ. ಆದ್ದರಿಂದ ಇದು ನಮಗೆ ಸಂಬಂಧಪಡದ ಯುದ್ಧ ಅಂತ ಯಾರು ರಿಲ್ಯಾಕ್ಸ್ ಆಗೋ ಹಾಗಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನ ಗಮನಿಸ್ತಾ ಇರಬೇಕು. ಇದೆಲ್ಲದರ ಮಧ್ಯ ನಮ್ಮ ಭಾರತದ ಕತೆ ಏನು, ನಮ್ಮ ವಿದೇಶಾಂಗ ನೀತಿ ಹೇಗಿದೆ ನೋಡಿ. ಇದು ಕತ್ತಿಯ ಮೇಲಿನ ನಡಿಗೆ. ಭಾರತಕ್ಕೆ ಇಸ್ರೇಲ್ ಕೂಡ ಬೇಕು, ಇರಾನ್ ಕೂಡ ಬೇಕು. ನಾವು ಯಾರ ಪರ ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಇಸ್ರೇಲ್ ನಮ್ಗೆ ಯಾಕೆ ಬೇಕು? ಯಾವಾಗ ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಬಾಂಬ್ಗಳು ಕೊರತೆ ಇತ್ತೋ, ಯಾರು ನಮಗೆ ಸಹಾಯ ಮಾಡಲಿಲ್ವೋ, ಆಗ ಮಧ್ಯರಾತ್ರಿ ತನ್ನ ಮದ್ಯಗುಂಡುಗಳ ಗೋದಾಮು ಓಪನ್ ಮಾಡಿ ಇಂಡಿಯಾಗೆ ಸಪ್ಲೈ ಮಾಡಿದ್ದು ಇಸ್ರೇಲ್. ನಮ್ಮ ಸೇನೆಗೆ ಬೇಕಾದ ಅಡ್ವಾನ್ಸ್ ಡ್ರೋನ್ಗಳು, ರೇಡಾರ್ಗಳು, ಕೃಷಿಗೆ ಬೇಕಾದ ಡ್ರಿಪ್ ಇರಿಗೇಷನ್ ಟೆಕ್ನಾಲಜಿ ಇದೆಲ್ಲ ಬರೋದು ಇಸ್ರೇಲ್ನಿಂದ. ಇಸ್ರೇಲ್ ನಮ್ಮ ಆಲ್ ವೆದರ್ ಫ್ರೆಂಡ್. ನಾವು ಭಯೋತ್ಪಾದನೆಯನ್ನ ಎಂದಿಗೂ ಸಹಿಸಲ್ಲ. ಹಮಾಸ್ ಮಾಡಿದ್ದು ತಪ್ಪು ಅಂತ ಮೋದಿ ನೇರವಾಗಿ ಹೇಳಿದ್ದಾರೆ. ಆದರೆ ಇರಾನ್ ನಮ್ಗೆ ಯಾಕೆ ಬೇಕು? ಇರಾನ್ ನಮ್ಗೆ ಕೇವಲ ಪೆಟ್ರೋಲ್ ಕೊಡೋ ದೇಶ ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡೋಕೆ ಇರಾನ್ನಲ್ಲಿರುವ ಚಹಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿರೋದು ಯಾರು? ನಮ್ಮ ಭಾರತ. ಈ ಪೋರ್ಟ್ ಮೂಲಕ ನಾವು ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾ ಜೊತೆ ವ್ಯಾಪಾರವನ್ನ ಮಾಡ್ತೀವಿ. ಜೊತೆಗೆ ಮಿಡಲ್ ಈಸ್ಟ್ ನಲ್ಲಿ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ನಾಳೆ ಯುದ್ಧ ದೊಡ್ಡದಾದ್ರೆ ಆ 90 ಲಕ್ಷ ಜನರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ. ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿ ಮಾಡಿದ ಹಾಗೆ ಮತ್ತೊಂದು ಆಪರೇಷನ್ ಮಾಡಬೇಕಾಗುತ್ತದೆ. ಆದ್ದರಿಂದ ಭಾರತ ನಿಲುವು ಬಹಳ ಸ್ಪಷ್ಟ. ನಾವು ಯುದ್ಧದ ಪರ ಅಲ್ಲ, ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ. ನಾವು ಗ್ಲೋಬಲ್ ಸೌತ್ನ ಲೀಡರ್ ಆಗಿ ಜಗತ್ತಿನಲ್ಲಿ ಶಾಂತಿ ಕಾಪಾಡುವ ಪ್ರಯತ್ನ ಮಾಡ್ತೀವಿ ಹೊರತು ಯಾರದ್ದೋ ಯುದ್ಧದಲ್ಲಿ ಭಾಗಿಯಾಗಲ್ಲ. ಇದು ನಮ್ಮ ನ್ಯಾಷನಲಿಸ್ಟ್ ಅಪ್ರೋಚ್. ನಮ್ಮ ದೇಶದ ಹಿತಾಸಕ್ತಿ ನಮಗೆ ಫಸ್ಟ್. ಇದು ನಮ್ಮ ಭಾರತದ ನಿಲುವು. ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು? ಮುಂದೇನಾಗುತ್ತೆ ನೋಡಿ. ಖಮೇನಿ ಸತ್ತಿದ್ದಾನೆ ನಿಜ, ಆದರೆ ಇರಾನ್ ಅನ್ನೋದು ಒಂದು ದೊಡ್ಡ ಸಿಸ್ಟಮ್. ಅಲ್ಲಿ IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅನ್ನೋ ಸೇನೆ ಇದೆಯಲ್ಲ, ಅದು ಅತ್ಯಂತ ಕಡು ಉಗ್ರರ ಪಡೆ ಇದ್ದ ಹಾಗೆ. ಈಗ ಅವರ ಲೀಡರ್ ಸತ್ತಿದ್ದಾನೆ ಅಂದಮೇಲೆ ಅವರು ಸುಮ್ಮನೆ ಕೂರುವಂತಹ ಯೋಚನೆ ಮಾಡಬೇಡಿ. ಅಥವಾ ಅಮೆರಿಕ ಭಯಕ್ಕೆ ಒಳಗೊಳಗೆ ಕುಸಿದು ಹೋಗ್ತಾರ. ಮುಂದಿನ 40 ದಿನ ಇರಾನ್ನಲ್ಲಿ ಶೋಕಾಚರಣೆ ಇರುತ್ತೆ. ಹೊಸ ಸುಪ್ರೀಂ ಲೀಡರ್ ಯಾರಾಗ್ತಾರೆ ಅನ್ನೋ ರೇಸ್ ಶುರುವಾಗುತ್ತೆ. ಇರಾನ್ನ ಇಂಟರ್ನಲ್ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಭೂಕಂಪವನೇ ಆಗಲಿದೆ. ಈ ಗೊಂದಲದ ಸಮಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇನ್ನಷ್ಟು ಸ್ಟ್ರೈಕ್ ಮಾಡಿ ಇರಾನ್ನ ರೆಜಿಮೆನೇ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾರ? ಕಾದ್ ನೋಡ್ಬೇಕು. ಒಂದಂತೂ ಸತ್ಯ, 2026ನೇ ಇಸ್ವಿಯ ಪ್ರಪಂಚದ ಇತಿಹಾಸದಲ್ಲಿ ಒಂದು ಹೊಸ ರಕ್ತಪಾತದ ಅಧ್ಯಾಯವನ್ನ ತೆರೆದಿದೆ. ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಿದು. ಅಮೆರಿಕದ ಅಹಂಕಾರ, ಇಸ್ರೇಲ್ನ ಸೇಡು ಮತ್ತು ಇರಾನ್ನ ಉಗ್ರವಾದ, ಈ ಮೂರರ ಮಧ್ಯೆ ಸಿಕ್ಕಿ ಬಿದ್ದಿರೋದು ಸಾಮಾನ್ಯ ಜನ. ನಿಮ್ ಪ್ರಕಾರ ಯಾರು ಸರಿ? ಇಸ್ರೇಲ್ ಮಾಡಿದ ಕರೆಕ್ಟಾ? ಖಮೇನಿಯನ್ನ ಸಾಯಿಸಿದ್ದು ಜಗತ್ತಿಗೆ ಒಳ್ಳೆದ, ಅಥವಾ ಇದು 3ನೇ ಮಹಾಯುದ್ಧದ ದಾರಿ ಮಾಡಿಕೊಡುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ, ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಭಾರತೀಯನಿಗೂ ಈ ಜಾಗತಿಕ ಸತ್ಯ ಗೊತ್ತಾಗಬೇಕು. ಮತ್ತು ವಿಕಾಸ ದ ಜರ್ನಲಿಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮರಿಬೇಡಿ. ಮತ್ತೊಂದು ಸ್ಫೋಟಕ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ವಿಕಾಸ ದ ಜರ್ನಲಿಸ್ಟ್, ಕನ್ನಡಿಗರ ಧ್ವನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.